ಶ್ರೀ ಎಲ್ಲರೂ ಮೊದಲಿಗೆ ನಿರ್ವಿಘ್ನ ಸಮಾಪ್ತಿಗಾಗಿ ಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಳಬೇಕು. ಓಂ ಗಣನಾನ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಶ್ವನ್ನೋದಿವಿಸ್ಸೇದಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಗಣಪತಿಯನ್ನು ನಮಸ್ಕಾರ ಮಾಡಿಕೊಳ್ಳಿ. ಆಮೇಲೆ ಸೌಭಾಗ್ಯದಾಯಿನಿ ಗೌರಿ ಸ್ಮರಣೆಯನ್ನು ಕೂಡ ಮಾಡಿಕೊಳ್ಳಿ. ಓಂ ಗೌರೀರ್ವಿಭಾಸಲ್ಲಾನ ತಕ್ಷತ್ಯೇಕಪದೇ ದ್ವಿಪದೇ ಸಾಧುಷ್ಪನೇ ಅಷ್ಟಾಪದೇ ನವಪದೇ ಬಭೂವನೇ ಸಹಸ್ರಾಕ್ಷರ ಪ್ರಮೇ ವ್ಯೋಮನ್ನ ಶ್ರೀ ಮಹಾಗೌರ್ಯೈ ನಮಃ. ಈಗ ಎಲ್ಲರೂ ಕೂಡ ಆ ಲಕ್ಷ್ಮಿಯ ವಿಗ್ರಹದ ಮೇಲೆ ಅಕ್ಷತೆ ಇದ್ದವರು ಅಕ್ಷತೆಯನ್ನು ಹಿಡ್ಕೊಳ್ಳಿ. ಓಂ ಲಕ್ಷ್ಮೀಂ ಕ್ಷೀರ ಸಮುದ್ರನಾಥಯಾಂ ಶ್ರೀರಂಗಧಾಮೇಶ್ವರೀ ದಾಸೀಭೂತ ಸಮಸ್ತದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ನಂದಕಟಾಕ್ಷಲಬ್ಧ ವಿಭುವನ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸುರಕ್ಷಿತಾಂ ವಂದೇ ಮುಕುಂದ ಪ್ರಿಯಾಂ. ತಸ್ಮಿನ್ ಪ್ರತಿಭಾಯಾಂ ಮಹಾಲಕ್ಷ್ಮೀನಾರಾಯಣಂ ಆವಾಹಯಾಮಿ. ನಮಸ್ಕಾರ ಮಾಡಿಕೊಳ್ಳಿ. ಸರ್ವ ಜಗನ್ನಾಥ ಯಾವತ್ ಪೂಜಾ ಅವಸಾನಕಂ ತಾವತ್ವಂ ಪ್ರೀತಿಭಾವೇನ ಪ್ರತಿಮಾಯಾಂ ಸನ್ನಿಹಿತೋ ಭವ. ಮತ್ತೊಮ್ಮೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ. ಸಮರ್ಪಯಾಮಿ ಆವಾಹಯಾಮಿ ರತ್ನ ಸಿಂಹಾಸನಂ ಸಮರ್ಪಯಾಮಿ. ನೀವೇನು ಲಕ್ಷ್ಮೀ ದೇವಿಯನ್ನು ಕೂಡಿಸ್ಲಿಕ್ಕೆ ಏನು ಮಾಡಿ ಅಥವಾ ತಟ್ಟಿ ಏನಾದರೂ ಇದ್ದರೆ ಅದನ್ನು ಸ್ಪರ್ಶ ಮಾಡಿ. ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಎಲ್ಲ ಎರಡೆರಡು ಕಾಳು ಅಕ್ಷತೆಯನ್ನು ಹಾಕ್ತಾ ಹೋಗಿ. ಪಾದಯೋ ಪಾದ್ಯಂ ಸಮರ್ಪಯಾಮಿ ಹಸ್ತಯೋ ಅರ್ಘ್ಯಂ ಮುಖಕಮಲೆ ಆಚಮನೀಯಂ ಸಮರ್ಪಯಾಮಿ. ಔಪಚಾರಿಕ ಸ್ನಾನಂ ಸಮರ್ಪಯಾಮಿ. ಸ್ನಾನಾನಂತರಂ ವಸ್ತ್ರಂ ಪರಿಕಲ್ಪಯಾಮಿ. ಗಜ್ಜೆ ವಸ್ತ್ರ ಇದ್ರೆ ಗಜ್ಜೆ ವಸ್ತ್ರನ ಏರಿಸಿದ್ದೇ ಇದ್ರೆ ಮುಟ್ರಿ ಅದನ್ನು. ಓಂ ಅಭಿವಸ್ತ್ರ ಸುವರ್ಣ ಹನ್ನೆರಡಾಭಿಧೇನೋ ಸುಧಾ ಪೂಜಮಾನ ಅಭಿಚಂದ್ರ ಭಕ್ತವೇನೋ ಹಿರಣ್ಯಾಭ್ಯಶ್ವಾಂ ನಗನೋ ದೇವಸೋಮ ವಸ್ತ್ರ